ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಇದನ್ನಂತೂ ಕಟ್ಕೊಂಡೇ ಬಿಚ್ಚೇ ಇಲ್ಲ. ಮಸ್ತಾಗಿ ಪಲಾವ್ ಮಾಡೀನಿ ಫ್ರೆಂಡ್ಸ. ಎಲ್ಲ ಏನು ಬೇಕು ಅದೆಲ್ಲನೂ ಐತಿ. ಬಟ್ ಫ್ರಿಜ್ನೊಳಗೆ ಕೊತ್ತಂಬರಿ ಇಟ್ಟೈತಿ ನೋಡ್ರಿ. ಫ್ರೆಶ್ ಆಗಿ ಮಮ್ಮಿ ಜವಾರಿದ್ದು ಹಸೂರು ತಂದು ಕೊತ್ತಂಬರಿ ಸೋಸಿಟ್ಟಾರ. ಈ ಬ್ಯಾಸ್ಗೆ ಒಳಗೆ ಲೈಟ್ ಹೋಗೋದು ಬರೋದು ಆಗಿದ್ರಿಂದ ಸ್ವಲ್ಪ ಅದು ನೀರು ಬಿಟ್ಟಂಗಾಗಿ ಒಂದು ಸ್ವಲ್ಪ ಲೈಟ್ ಎಲ್ಲೋ ಕಲರ್ ತಿರುಗಿತ್ತು. ಏನೋ ಒಂಥರ ಟ್ರೈ ಮಾಡಿದ್ದೆ, ನಮ್ಮೂರಾಗಿದ್ದಾಗ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಏನೋ ಅದಕ್ಕೆ ಏನಂದ್ರೆ ಏನೂ ಇದ್ದಿದ್ದಿಲ್ಲ. ಐಟಮ ಇರೋದನ್ನೇ ಹಾಕಿ ಮಾಡೀನಿ. ನೋಡಮ್ಮ ಹೆಂಗಾಗುತ್ತೆ. ವಾಸನೆ ಹತ್ರ ಘಮ ಘಮ ಬರಕತ್ತೈತಿ. ಸೊ ನೋಡಮ್ಮಂತ ಪಲಾವ್ ಹೆಂಗಿರುತ್ತೆ ಅಂತೇಳಿ. ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ರಿ, ಇದು ಅಷ್ಟು ಇದಾಗೈತಿ. ಉಪ್ಪಿನಕಾಯಿ ಕೂಡ ಬಿಸಿ ಬಿಸಿ ಒಟಾಣಿ ಗಜ್ರಿ ಏನೂ ಹಾಕಿಲ್ಲ ಫ್ರೆಂಡ್ಸ್. ಜಸ್ಟ್ ಹಂಗೆ ಮಾಡೀನಿ, ಸ್ವಲ್ಪ ಮೆತ್ತಗ ಮಾಡೀನಿ. ಇದಕ್ಕೆ ಕಡ್ಲೆ ಅಯ್ಯೋ ಏನು ಹಾಕಿದ್ರು ಟೇಸ್ಟ ಬರುತ್ತೆ ಅದ್ರಾಗೇನು. ಹೌದಿಲ್ಲ, ಊಟ ಮಾಡೋಣ ಅಂತ ಬರೀ ಹುಡುಗರಿಗೆ ತಿನ್ಸಕತ್ತ ಸರು. ನೋಡಕ್ಕೆ ಹೆಂಗಾಕಿರ್ಲಕ್ಕ ಬಾಯ ರುಚಿ ಐತಿ. ಊಟ ಮಾಡಿ ಸಿಗ್ತೀವಿ. ಶ್ರೀದು ಓಂಕಾರೊಂದು ಫೈಟಿಂಗ್ ಆಗೈತ್ರಿ ಸ್ಮಾಲ್ ಆಗಿ. ರವಿನ್ ಆಗಿದ್ದು ನಮ್ಮ ಓಮ್ಗುಂಡ. ಈಗ ಅವನಿಗೆ ಯಾವ ಥರ ಮಾಡಕತ್ತ ನೋಡ್ರಿ. ಕಟ್ ಅಂತ ಕಳಿತಾನ್ರಿ. ಗುಳುಮ್ ಸಹಾನಿ ಆಗತ್ತೆ ಒಂದೇ ಏಟಿಗೆ. ಇದು ಕಸ್ಕೊಳಕ್ಕೆ ಹೋದ್ರೆ ಅಣಿಗೆ ಹಚ್ಕೋತೀನಿ ಅಂತೇಳಿ ಕೂತಾನೀಗ ಸೋ ಮಾಡ್ಕೊತ. ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿ ನಾವು ಲೈವ್ ಪ್ರೂಫ್. ದೀದಿ ಅವನಿಗಂತ ಹಚ್ಚ ಬೇ ಹುಡುಗಿ. ವಾವ್ ಕನ್ನಡಿ ಮೇ ದೇಕ್. ವಾವ್ ಇವಂದ ಎದ್ದಲ್ಗ ಆಟ ಐತ್ರಿ. ಓಮ್ ಗುಂಡಂದು ಅವನಿಗಿಟ್ಟ ಹಚ್ಚೇವ ಪಿಲ್ಲೆಗಿಟ್ಟ. ಓ ಎಷ್ಟ ಕುಂದರ ಶ್ರೀ ಅವು ಹುಡ್ಕಾಡಕತ್ತಾನ ನೀಗವ. ಬಾ 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 ಸಣ್ಣ ಪುಟ್ಟ ಅಲ್ಲದು ಕೆಲಸ. ಚೂಡ್ತಾನ ಅಯ್ಯಯ್ಯೋ ಯಪ್ಪ. ಅವ ಕೊಟ್ಟ ನನ್ನ ಓಮ್ನಿದ್ರಿಗೆ ಎಲ್ಲರೂ ಸೈಲೆಂಟ್ ನೋಡಿ. ಎಲ್ಲರೂ ಓದ್ ಸುಮ್ ಕಿತಿವಿ ಎಬ್ಸ ಕೆಲ್ಸ ಬಿಡಲ್ಲ. ಅದ್ ಮ್ಯಾಗ ತೆಗ್ದಿಟ್ಬಿಡ ಯಪ್ಪ. ಬಜ್ಜಿ ಗರ್ಮ ಗರಂ ಬಜ್ಜಿ. ಸ್ನೇಹ ಅಂತಾಳನ. ನಾವು ಈಗ ತೆಲಗಿಲಿ ಬಚ್ಕೊಂಡ್ ಫ್ರೆಶ್ ಆಗೋಣ. ಶ್ರೀ ಕೊಡ್ವಾ ಕಡಿತೈತಿ ನೋಡುದು ಬೀಲಿನೇ.
ಸಾಯಂಕಾಲ ಟೈಮ್ ನೋಡ್ರಿ ಶಾರಾಮ್ ಈಗ ಮಸ್ತಿಗೆ ಬಿಸಿ ಬಿಸಿ ಬಜ್ಜಿ ತರ್ಸ್ಯಾರ. ಎಷ್ಟು ರೂಪಾಯಿ ದೇವ ಬಜ್ಜಿ? 50 ರೂಪಾಯಿ ಬಜ್ಜಿ. ಹುಡುಗರು ಹೋಗಿ ಈಗ ತೊಗೊಂಬಂದಾರ. ಎಲ್ಲರೂ ಬಜ್ಜಿ ತಿನ್ನಕತ್ತೀವಿ. ಹಂಗೆ ವೆಂಕಟರಮಣಕ್ಕೆ ಹೋಗಿದ್ರಲ್ಲ ತಿರುಪತಿ, ಮಮ್ಮಿ ಪ್ರಸಾದ ಇತ್ತು, ನಾವು ಬರ್ತೀವಿ ಕೊಟ್ರತಂತೆ ತೆಗೆದಿಟ್ಟಿದ್ರು. ಬಜ್ಜಿ ತಿನ್ನಂಬರ್ರಿ. ಈಗ ಬಜ್ಜಿ ತಿಂದು ಫ್ರೆಶ್ ಆಗಿ ಸ್ವಲ್ಪ ದೇವ್ರ ಮುಂದೆ 20 ಹಚ್ಬೇಕ್ರಿ. ಸ್ನೇಹ ಹೇಳಿದ್ರೆ ಸ್ನೇಹ ಮಾಡ್ತಾಳೆ. ಹಾಗೆ ಚಾನು ಕೂಡ ಮಾಡ್ಬೇಕು. ಈ ಸದ್ಯಕ್ಕೆ ಈ ಡ್ರೆಸ್ ಹೆಂಗೆ ಕಾಣ್ತೈತಿ ಫುಲ್ ಔಟ್ಬಿಟ್ಟ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ. ಸೊ ಮೊದಲು ಚಹಾ ಮಾಡೋಣಂತ. ಹುಡುಗರು ಎಲ್ಲ ಇಲ್ಲೇ ಇದ್ದು ನೋಡ್ರಿ ಇಷ್ಟೊತ್ತನ. ನಮ್ಮ ಹುಡುಗರು ಇಲ್ಲೇ ಇದ್ದು ನೀರು ಬಂದಿದ್ದು, ಕುಡಿಯೋ ನೀರೆಲ್ಲ ತುಂಬಿ ಮತ್ತು ಒಳ್ಳೆ ಜಳಕ ಮಾಡಿ ಫ್ರೆಶ್ ಆಗ್ಯಾರ ನಮ್ಮ ಹುಡುಗರು. ಬ್ಯಾಸಿಗೆ ನೋಡ್ರಿ ನೀರಿನೊಳಗೆ ಆಟ ಆಡೋಕೆ ಮಕ್ಳಿಗೆ ಇಷ್ಟ, ನಮಗೂ ಇಷ್ಟ. ಬಟ್ ಆಗಲ್ಲಲ್ಲ, ಅವರ ಮಕ್ಕಳ ಥರ ನಾವು ಮಾಡೋಕ್ಕಾಗಂಗಿಲ್ಲ. ಗಿಡ ನೋಡ್ರಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗೈತಿ. ಎಲ್ಲರಿಗೂ ನೆರಳು ಕೊಡ್ತೈತಿ ನೋಡ್ರಿ. ಗಾಳಂತೂ ತಂಪು ಭಾಳ ಬರ್ತೈತಿ. ಅಲ್ಲೆಲ್ಲ ಎಲ್ಲರೂ ಓಣ್ಯಾಗ ಜಮಾ ಆಗಿ ಕುಂದ್ರಿ. ಈಗ ಅವ್ರವ್ರು ಏನೇನೋ ಕಾರ್ಯಕ್ರಮ ಅದು ಇದು ಬಂದವ. ಬಾಜುಕಿನ ಮನ್ಯಾಗ ಬಾಡಿಗೆ ಅದಾರ, ನಮ್ಮ ಮನ್ಯಾಗ ಬಾಡಿಗೆ ಅದಾರ. ಅವರು ಫ್ಯಾಮಿಲಿಯಾಗ ಯಾರು ತೀರ್ಕೊಂಡಾರ, ಹಂಗಾಗಿ ಅವರು ಆ ಕಡೆ ಈ ಕಡೆ ಆಗಲ್ಯಾರ. ನೋಡಿರಿ ಇವು ಮ್ಯಾಗ ನೋಡೋಕೆ ಹಣ್ಣು ಕಾಣಿಸ್ತಾವ್ರಿ. ಬಟ್ ಇನ್ನೂ ಅವು ಕಗ್ಗದವು. ಪಪ್ಪಾಯಿ ಫುಲ್ ಹಣ್ಣಾಗಿಲ್ರಿ ಫ್ರೆಂಡ್ಸ್. ಒಂದು 4 ಅರ್ಧಾರ ಹುಡುಗರು ಕೊಟ್ಟನಲ್ಲ ಆಗಳೆ. ಇನ್ನೊಂದು 2 ತೆಗೆದಿಟ್ಟಿನಿ. ಅದು ನಮ್ಮ ಗೆಳತಿರಿ ಲಕ್ಷ್ಮಿ ಅಂತೇಳಿ ಅವ್ರ ಮನೆ. ಅದ್ರ ಬಾಜುಕಲ್ಲಿ ಇದು ಕಾಣಿಸಕತ್ತೈತಿ ನೋಡ್ರಿ ಮ್ಯಾಗ ಇರೋದು. ಅದನ್ನು ಕೂಡ ನಮ್ಮ ಗೆಳತಿ ಸವಿತಾ ಅಂತೇಳಿ. ಇದು ನಮ್ಮ ಅಕ್ಕಮ್ಮಕ್ಕರ ಮನೆ ಅಂತೇಳ್ರಿ, ಬಸವಣ್ಣವ್ರ ಮನೆ ಅಂತೇಳಿ. ಎಲ್ಲ ಒಣ್ಕಟ್ನ್ಯಾಗ ಮೊದಲು ಮದಿಕಿನ ಮುಂಚೆಕ್ಕೆ ಅಷ್ಟು ಇದು ಮಾಡ್ಕೋತ ಕುಂದಿರ್ತಿದ್ದೀವಿ ರೀ. ಈಗ ಸ್ವಲ್ಪ ಇದು ಏನಂತಂದ್ರೆ ಅಷ್ಟು ಟೈಮ್ ಕೊಡೋದು ಕಡಿಮೆ ಆಗುತ್ತೆ ರೀ. ಯಾಕಂದ್ರೆ ಹುಡುಗರು ಇರ್ತಾವಲ್ಲ, ಅವ್ರು ಕೂಡ ಇರೋದ್ರಾಗ ರಗಡಾಗಿಬಿಡ್ತೈತೆ ನೋಡ್ರಿ. ಓಪ ಸೀತಾಫಲ ಆಗ್ಯಾವಲ್ಲ. ಇನ್ನು ಕಾಯಿ ಆಗ್ಯಾವಪ್ಪು, ಹಣ್ಣಾಗಿಲ್ಲವು. ಹಣ್ಣಾಗಬೇಕಂದ್ರೆ ಇನ್ನೂ ಬಾದಿನೇ ಬೇಕು. ನೆಕ್ಸ್ಟ್ ಟೈಮ್ ಬರೋದ್ರಾಗ ಹಣ್ಣಾಗಿರ್ತಾವ. ಹಚ್ಕೊಂಡ್ಯಾ? ತಿರುಪತಿ ಪ್ರಸಾದ ನೋಡ್ರಿ. ತಿರುಗಳು ತೊಗೊಂಡಿಲ್ಲ ನಡಿ. ಚಲೋ 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 ನಡಿ, ಒಳಗೆ ಹೋಗ ನಡಿ. ನ್ಯಾಗಿಲ್ಲ ಜೋ ಮನೆಗ್ದ. ನಮ್ಮ ಯಜಮಾನ್ರು ಮದುವೆಗಿನ ಮುಂಚೆಗೆ ನಮ್ಮೆಲ್ಲ ಮನ್ಯಾಗ ಅಂತಿದ್ರು ಗಂಡು ಮದುವೆಯಾಗನ ಕರ್ಕೊಂಡು ಹೋಗ್ಕನ, ಗಂಡು ಮನೆಯಾಗನ ಕರ್ಕೊಂಡು ಹೋಗ್ಕನ ಅಂತೇಳಿ. ಇಡೀ ದೇಶನ ಸುತ್ತಾಡಿದ್ರೆ ಅವ್ರು ಬರ್ತಾರೆ, ನಮಗೆ ಅಲ್ಲೇ ಕರ್ಕೊಂಡು ಹೋಗಲ್ಲ. ಏನು ಮಾಡೋದು, ಮುಂದೆ ಹೋಗಮಂತ್ರಿ ಫ್ರೆಂಡ್ಸ್. ಅದು ಟೈಮ್ ಬರುತ್ತಾ, ವೇಟ್ ಆ್ಯಂಡ್ ವಾಚ್. ಎಲ್ಲ ಕಡೆ ಸುತ್ತಾಡೋಣ, ಎಲ್ಲ ಕಡೆ ಎಂಜಾಯ್ ಮಾಡೋಣ. ನಮ್ಮ ಯಜಮಾನ್ರು ಎಲ್ಲ ಕಡೆ ನಮ್ಮನ್ನು ಅಷ್ಟು ಜರ್ನಿ ಮಾಡಿಸ್ತಾರೆ. ಬಟ್ ನಾವು ವೇಟ್ ಮಾಡಕತ್ತೀವಿ. ಅದಕ್ಕೋಸ್ಕರನೇ ಬಾಂಡೆ ತಿಕ್ಕಿದ್ವಿ ಇಲ್ಲದವ್ರಿ. ನೀರು ಬಂದಿದ್ವಲ್ಲ, ಎಲ್ಲ ಫ್ರೆಶ್ ಆಗಿ ನೀರು ತುಂಬೇದು ನೋಡ್ರಿ. ನಾಳೆ ಪಡ್ಡು ಮಾಡ್ಬೇಕಂತೇಳಿ ಇದು ನನ್ನ ರೆಸಿಪಿ ರೀ. ಇದು ಸರಂದು ಇಡ್ಲಿ ಸಾಂಬಾರು, ನಂದು ಪಡ್ಡು. ನಿಮಗೆಲ್ಲ ಗೊತ್ತು, ಜಾಸ್ತಿ ನಮ್ಮ ಮನೆ ಮಾಡೋದು ಪಡ್ಡು. ಅದಕ್ಕಂತೇಳಿ ಇಡ್ಲಿ ನನಗಷ್ಟು ಬರಲ್ಲ ರೀ. ಇದ್ದದ್ದು ಒಪ್ಕೊಂಬಿಡ್ಬೇಕು. ಮಾಡ್ಲಾರ್ದ ನನಗೆ ಬರ್ತಂತೇಳಿ ದೊಡ್ಡ ಸಂಖ್ಯೆನ ಮಾಡೋಕ್ಕೆ ಹೋಗಲ್ಲ. ಮತ್ತು ನನಗಿನ್ನ ಸಣ್ಣವರು ಏನಾದರೂ ಸಣ್ಣ ಪುಟ್ಟ ಕಾಮಿಡಿ ಮಾಡಿ ಕಾಲು ಹೇಳಿದ್ರು ಮೊದಲಿನಷ್ಟು ಸಿಟ್ಟು, ಮೊದಲಿನಷ್ಟು ಇಮಿಡಿಯೇಟ್ಲಿ ರಿಯಾಕ್ಟ ನಾನು ಮಾಡೋಕ್ಕೆ ಹೋಗೋದೇ ಇಲ್ಲ. ಅದು ಯಾಕೋ ಗೊತ್ತಿಲ್ಲ. ರಾಯರ ಒಂದು ಇದು ಮಾಡ್ದಂಗಿಂದ ನನ್ನ ಮನಸ್ಸು ಅಷ್ಟು ಸಮಾಧಾನ ಆಗೈತೆ ರೀ. ಏನೇ ಬಂದರೂ ಕೂಡ ಅದನ್ನು ನಿಧಾನಿಸಿರಿ ಸಮಾಧಾನವಾಗಿ. ಜೀವನದವಾಗೂ ಆ ಥರದ್ದು ನನ್ನ ಘಟನೆಗಳು ನಡೆದು ಹೋಗ್ಬಿಟ್ಟು, ಹಾಗಾಗಿ ನಾನು ಆದಷ್ಟು ಸಮಾಧಾನವಾಗಿ ಇರ್ತೀನಿ. ಜಾಸ್ತಿ ಯಾವಾಗಿನ ಥರ ಸಿಟ್ಟು ಸೆಡುಕು ಮಾಡೋದೇ ಇಲ್ಲ. ಅದಕ್ಕೆ ಅಂದರಿ ಎಳುತ್ತು ಬಂದಂಗೆಲ್ಲ ತಿಳಿತು ಬರ್ತದೆ ಅಂತೇಳಿ. ಎಲ್ಲ ನೀರೆಲ್ಲ ಅಷ್ಟು ತುಂಬ್ಯದ ನೋಡ್ರಿ. ಈಗ ಗೋಧಿ ಹಿಟ್ಟು ನಾದಿಟ್ಟಿನಿ ರೀ. ಗೋಧಿ ಹಿಟ್ಟು ನಾದತ್ತೆ ಮಮ್ಮಿದು ನಂದು ಸರಂದು ಒಂಥರ ವಾದ ವಿವಾದ ಎಲ್ಲನೂ ಆಯಿತು. ಹಂಗನಾದ್ ಹಿಂಗನಾದ್ ಅಂತೇಳಿ ಮೊದಲು ಇದು ಡಿಸೈನ್ದು ಐತಿ. ಒಂಚೂರು ಆ ಕಡೆ ಈ ಕಡೆ ಎಲ್ಲ ಹತ್ತೈತಿ. ಒಂದು ಚಪಾತಿ ಆಗಷ್ಟು ಬಿಟ್ಟು ಇಟ್ಟು, 2 ಚಪಾತಿ ಆಗಷ್ಟು ಬಿಟ್ಟು ಇಟ್ಟು ಅಂತೇಳಿ ಮಮ್ಮಿ ಅದಕ್ಕೆ ತಾಳ ತಂಬೂರಿ ತೊಗೊಂಡು ನಮ್ಮ ಸರು ಸಿಟ್ಟ ಬಂದೈತ್ರಿ ನನಗಂತ್ರಿ ಸದ್ಯಕ್ಕೆ. ಸೊ ಈಗ ಇರಲ್ಲ ಕಂಟ್ರೋಲ್. ಆಗಳೇ ಹೇಳಿ ನಾನು ಮೊದಲಿನ ಥರ ಸಿಟ್ಟು ಕಂಟ್ರೋಲ್ ಅಂತೇಳಿ ಹುಡುಗಾಟಕ್ಕಾದ್ರೂ ಯಾವ್ದಾರ ಹೆಚ್ಚು ಕಮ್ಮಿ ತಿಳುವಳಿಕೆಗೆ ಹೇಳಿದ್ರೂ ಹ್ಞೂ ಅಂತಕ್ಕೆ ಹೋಗ್ಬಿಡ್ತೀನಿ ರೀ ಫ್ರೆಂಡ್ಸ್. ಒಮ್ಮೊಮ್ಮೆ ಅದನ್ನ ತಲೆಯಾಗ
ನಾ ಚಪಾತಿ ಮಾಡ್ತೀನಿ ರೀ, ಕಟ್ಗೆ ಒಲೆ ಮೇಲೆ ಚಪಾತಿ ಮಾಡ್ತೀನಿ ರೀ ಫ್ರೆಂಡ್ಸ. ಸೊ ಹಾಗಾಗಿ ಸ್ವಲ್ಪ ಒಂದು 10-15 ನಿಮಿಷರ ಇದು ಆಗಲಿ. ಗೋಧಿ ಚಲೋ ಅದಾವು, ಹಿಟ್ಟನ್ನು ಮಸ್ತ್ ಜಿಗಿ ಐತ್ರಿ. ಸ್ವಲ್ಪ ನೆನಿಲ್ಲ ಅಂತೇಳಿ ಮ್ಯಾಮ್ ಮುಚ್ಚಿಟ್ಟಿನಿ. ಲೈಟು ಹೋಗೋದು ಬರೋದು ನೋಡಕತ್ತಿದ್ದು ನೋಡ್ರಿ. ಮಾತಿಗಂತಾರ ಅಡಿಗೆ ಮನೆ ಕುಂತಿಯಲ್ಲ ಇಟ್ಟಾಗಲ್ಲ ಅಂತೇಳಿ ನಾನು ಈ ಸದ್ಯ ಬದಿ ಮುಂದೆ ಕೂತೀನಿ ನೋಡ್ರಿ ಫ್ರೆಂಡ್ಸ. चपाती आहेत ನೋಡ್ರಿ, ಇದು ಒಂದಾದ್ರೆ ಚಪಾತಿ ಮುಗೀತ. म्हणजे असं बसायला कम्फर्टेबल वाटलं तुला? तेवढ्या हात त्या जागामध्ये बसली. ಇದು ಇಂದ ಸ್ವಲ್ಪ ಬೆನ್ನಿ ಬಡಿತದ್ರಿ. ಈ ಕಡೆ ಇನ್ನೊಂದ್ ಸ್ವಲ್ಪ ಸರಿಸ್ಕೊಂಡಿರ್ಬೇಕಂದ್ರ ಇಲ್ಲಿ ಈ ಕಡೆ ಒಲೆ ಗುಂಡ ಐತಿ, ಅದಕ್ಕಂತ ಇದ ಕುಂತೀನ್ರಿ. ಅನುಕೂಲ ಆಗುತ್ತೆ, ಹಂಗೇನಿಲ್ಲ. ಚಪಾತಿ ಇದೊಂದು ಮಾಡಿದ್ನಂದ್ರ ಮುಗಿತ ಮಾಡಿ. ಚಪಾತಿ ತೋರಿಸ್ಕೊ ಕೈಯಾಗ. ನಮ್ಮವ್ವ ನಮ್ಮ ತಂಗಿ ಅಗಳೇ ಒಂದು ಸೌಂಡ್ ಕಲೆ ಬಿಟ್ಟಿದ್ರು ನನಗೆ. ಹಿಂಗೆ ಮಾಡ್ತಿ, ಹಂಗೆ ಮಾಡ್ತಿ, ಹಂಗೆ ಮಾಡ್ತಿ, ಹಿಂಗೆ ಮಾಡ್ತಿ. ಎಕ್ದಮ್ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿವೆ ಚಪಾತಿ. ಈ ಸದ್ಯಕ್ಕ ಎಲ್ಲೇ ಹೋಗ್ಲಿ ನೀವು, ಹೋಟೆಲ್ ಹೋಗ್ಲಿ, ಹಳ್ಳಿ ಊರು ಹೋಗ್ಲಿ, ಅಗಳೇ ಒಂದು ಬದುಕಿನ ಬುಟ್ಟಿ ಚಾನಲ್ದೊಳಗೆ ಒಂದು ವಿಡಿಯೋ ನೋಡಿದ್ವಿ. ಗಡಿಗೆ ಚಿಕನ್ ಅಂತ ಒಲಿ ಮ್ಯಾಗನೇ ಮಾಡ್ತಾರ್ರಿ. ಅದಕ್ಕಷ್ಟು ಡಿಮ್ಯಾಂಡ್ ಐತಿ. ಎಲ್ಲಾ ಹಳೇದು ಹೊಸದಾಗಿ ಬಂದ್ಬಿಟ್ಟದ್ರಿ. ಗಡಿಗೆನ್ ಮೊಸರು ಕುಡಲ್ ಸಂಘ ಗೊತ್ತಲ್ರಿ, ಯಾರಿಗೂ ಕಮೆಂಟ್ ಮಾಡ್ಯಾಡ್ರಿ. ಅದು ಯಾವಾಗಿಂದ ಕುಡಲ್ ಸಂಘದಾಗ ಗಡಿಗೆ ಇಷ್ಟೇ ಗುಳ್ಳಿ ಒಳಗ್ ಮೊಸರು ಕೊಡ್ತಾರ. ಅದೆಷ್ಟು ತುಟ್ಟಿ ಅಂತ ಮಾಡಿದ್ರಿ. ಮೊದಲೆಲ್ಲ 10 ರೂಪಾಯಿ ಇರ್ತಿದ್ವು. 10 ರೂಪಾಯಿ ಬಿಡವ. ಅಗದಿ ಇದ್ರ ಮೊಸರು ಅಂದ್ರೆ 1 ರೂಪಾಯಿಗೊಂದು. ಆಮೇಲೆ 5 ರೂಪಾಯಿ 10 ರೂಪಾಯಿ ಇರ್ತಿತ್ತು. ಕೂಡಲ್ 5 ರೂಪಾಯಿ ಇರ್ಬೋದು ಅನ್ಸುತ್ತ ಒಂದಿಷ್ಟು ಮೊಸರಿಗೆ. ದೊಡ್ಡ ಗಡಿಗೆ ಇದ್ರೆ 10 ರೂಪಾಯಿ. ನಾವು ಎಲ್ಲ ಮುಂದ್ ಗುಡ್ಡಕ್ಕೆ ಹೋಗೋ ಮುಂದಾಗ ನಾನು ಹೋಗೋದ್ ಬಿಟ್ಟೆ ತಿರುಗಿ ಒಂದು 15 ವರ್ಷ ಮ್ಯಾಗ ಆತ್ರಿ ನಾನು ಗುಡ್ಡಕ್ಕೆ ಹೋಗೋದ್ ಬಿಟ್ಟು. 3 ವರ್ಷ ಕಂಟಿನ್ಯೂ ಹೋಗಿನ. ಆದ್ರ ಈಗ ಸಗದ್ರಾಗ ಕುಡಿ ಸಂಘಕ್ಕೆ ಹೋಗಿವಿ, ಇಲ್ಲ ನಂಗಿಲ್ಲ. ಮದ್ವಿ ಏನಾರ ನಡ್ಬರ್ಕ್ ಬಂದಾಗ ಆದ್ರ ಗಡಿಗೆ ಮೊಸರು ರೇಟ್ ಕೇಳಿಲ್ಲ, ತಗೊಂಡ್ ಉಳ್ದಿಲ್ಲ. ಗೋಲ್ಡ್ ಇಸ್ ಗೋಲ್ಡ್ ಅಂತ ನೋಡ್ರಿ. ಏನೇ ಆಗಲ್ಲ ಜನರಿಗೆ ಈಗ ಈ ಸದ್ಯಕ್ಕೆ ಆರೋಗ್ಯದ ಬೆಲೆ ಐಸ್ ಕ್ರೀಮ್ ರೀ, ಐಸ್ ಕ್ರೀಮ್ ಸಮಯ ಮ್ಯಾಂಗೋ ಫ್ಲೇವರ್, ವೆನಿಲಾ ಫ್ಲೇವರ್ ಎಲ್ಲಾನು ಒಂಥರ ಗಡ್ಗಿ ಗತೆ ನಮ್ ಸೋಲಾಪುರ್ನ ಹಂಗೆ ಅದಾವ ಹೋಟೆಲ್ದಾಗ. ಗಡ್ಗಿ ಗತೆ ಅದಾವಿಲ್ಲ ಅಂತ ಸಮಯ ಗಡ್ಗಿದೊಳಗೆ ಬರ್ತಾವ. ಓಲ್ಡ್ ಇಸ್ ಗೋಲ್ಡ್. ಏ ಹಳೆ ಮನಿ, ಮಟ್ಕ ಐತಿ, ಇದೈತಿ. ಇಲ್ಲಿ ನೋಡ್ಬರ್ರಿ ಫ್ರೆಂಡ್ಸ್, ತೋರಿಸ್ತೀನಿ. ಮಟ್ಕ ಐಸ್ ಕ್ರೀಮ್. ಇದು ಮಣ್ಣಿಂದಿಲ್ರಿ, ಇದು ಗಡ್ಗಿರಿ. ಇದು ಮಣ್ಣಿಂದು. ಇದಕ್ಕೆ ಅರ್ಬಿ ಸುತ್ತೀನಿ. ಮೊದಲು ಹಂಗೆ ಇಟ್ಟಿದ್ನಿ 2 ದಿನ, ಯಾಕಂದ್ರೆ ಭಾಳ ದಿನ ಆಗಿತ್ತು. ನಮ್ಮ ಅವನು ಇದನ್ನ ಬಳಸಿದ್ದಿಲ್ಲ ಅಂತೇಳಿ. ಆಮೇಲೆ ಈಗ ನೀರು ಬಂದವ್, ಇವತ್ತು ನೀರು ಬಂದವ್ರು ಎಲ್ಲ ತೋರಿ ಹೇಳಿದ್ನಿ. ಅರ್ಬಿ ಸುತ್ತಿಬಿಟ್ರಿ. ಫ್ರಿಜ್ಜಿನ ನೀರು ನನಗೆ ಇಷ್ಟ ಇಲ್ಲ. ಒಂದ್ ಸೈತಕ್ಕ ಪಿಲ್ಲೆ ಎಲ್ಲರೂ ಕುಡಿತಾರ. ನಾವು ನಮ್ಮ ಫ್ರಿಜ್ ಇಟ್ಟಿಲ್ಲ, ನಾವು ಅರ್ವೇನ್ ಕುಡಿತೀವಿ. ಇಲ್ಲ ಅರ್ವೆ ನೀರು ತಣ್ಣಗಾಗಲ್ಲ. ಈಗ ತಣ್ಣಗೆ ಆದ್ರೆ ನಾ ಫ್ರಿಜ್ನ ನೀರು ಕುಡಿದೀನಿ ನಿಮ್ ಜೊತೆಗೆ. ಒಟ್ಟ ಹೆಂಗ ಇಷ್ಟನ ಆಗಲ್ರಿ ನನಗ. ಸರಿ ಇದ್ರದ್ದು ಇಷ್ಟ. ಅಲ್ಲಿ ಹೋಗಿ ನೋಡಿ, ಇನ್ನೂ ಗ್ಯಾಸ್ ಇತ್ತು. ನಮಗೂ ಇಷ್ಟ ಇಲ್ಲ. ನೀರು ಹೋಗಲ್ಲ. ಈಗ ಕಾಯ್ತಾವ ನೀರು ನೊಳಗನು. ನಮ್ಮ ಫ್ರಿಜ್, ನಮ್ಮ ಅರ್ವೆ ನೀರು, ಫ್ರಿಜ್ ನೀರು ಎದಕ್ ಬೇಕು? ಆ ಪುರಿಯಕ್ಕ ಟೇಸ್ಟ್ ಈಗ ಮಕ್ಕಳ ಅನಿಸ್ತಾವ. मम्मी आपलं थंड होता इथलं होतच नाही. ಅವು ಭಾಳ ದಿನ ಆಗೈತದ. 3-4 ಇಟ್ಟೆ 4 ವರ್ಷ ಮ್ಯಾಗ 4-5 ವರ್ಷ ಆತ ಬಳಸ್ಲಾರ. ಅದನ್ನ ಯಾವಾಗ ತಗೊಂಬಂದ್ ಮಾಡಿ ಅದನ್ನ ಕಂಡಕ್ಟರ್ ವರ್ಷ ಆತ ತಗೊಂಬಂದ್ರು. 2 ವರ್ಷ ಬೇಡ 3 ವರ್ಷ ಆದ್ರ ಇದಾಗುತ್ತೆ. ಆದ್ರ ಹಿಂಗ ಎದಕ್ಕರ ಯೂಸ್ ಮಾಡಕ ಇದಕ್ಕಿಂತ ಮೊದ್ಲು ಎಷ್ಟಿತ್ತು ಹೇಳು? ಇಷ್ಟೇ ಐತಿ, ಸಣ್ಣದು ಒಂದೇ ಕೈಸಿ. ಅದನ್ನೇ ಐತಿ, ಅದು ಏನಾಗಿಲ್ಲ, ಅದು ಐತಿ. ಆಯ್ತು ನೋಡ್ರಿ, ಚಪಾತಿ ಅಂತ ಆಯ್ತು. ಹೆಂಗ ಚಪಾತಿ ಸರ್ ಚಪಾತಿ ಚಂದ ಹಂಗ ಕಾಳ್ಸೋದು ಅದು ಒಂಥರ ಮಜ್ಜಾ. ನಂದ್ರಿ ನಮ್ ಸರು ನಿನ್ನಲ್ಲ ಈಕಿ ಎಡವಟ್ಟು ನೀವು ನಮ್ ಎಡವಟ್ಟು ಮಾಡಲ್ಲ, ಅತ್ತಿ ಎಡವಟ್ಟು ಮಾಡಲ್ಲ. ಆಕಿನ್ ಜಾಸ್ತಿ ಕಾಡ್ಸಲ್ಲ. ಸುಜಾತಕ್ಕಂತೂ ಮೊದ್ಲೇ ಹೇಳ್ಬಿಡ್ತಾ ನಾನು ಇದು ಮಾಡಲತ್ತ. ಈಕಿ ಬಿಲ್ಡಪ್ ತಳ್ರಿ. ಹಂಗಾಗಿ ಅದಕ್ಕೆ ಕೆಡನ ನನಗೂ ಮಜಾ ಸಿಗ್ತದ. ನನಗೂ ಮಜಾ ಸಿಗ್ತದ ಕೆಡನ ಅಂತ ನೋಡ್ರಿ. ಬಟ್ ಕಾಡ್ಸೋದಂದ್ರ ಅಟ್ ಕಾಡ್ಸದ್ರಿ. ಈಗ ಸೊಲ್ಲಾಪುರಕ್ಕೆ ಹೋಗಿಂದ ಆಕಿನ ಪಡಿಗೆ ಅಕ್ಕಿತ್ತ. ನಾವ್ ಫೋನ್ಯಾಗ ದಿನ ಹಚ್ಚಿ ಮಾತಾಡ್ತೀವಿ. ಅದು ಪ್ರೀತಿ ಬೇರೆ. ಇಲ್ಲಿ ಬಂದಾಗ ಈ ನಮ್ನಿ ಮಾಡ್ತೀವಿ. ಬೆಂಡಿಕಾಯಿ ಮಾಡ್ತೇನ್ ಬಲ್ಲೆ ಮಾಡಲ್ಲ ಬೇಡ. ಮತ್ತೆ ಇದು ಮಾಡಲ್ಲ, ಅದನ್ನ ಮಾಡಂಗಿದ್ರೆ ಇದನ್ನ ಮಾಡಿದ್ವಿ. ಓ ಎಂತ ಚಂದ ಒಲಿ ಹಚ್ಚೈತ್ರಿ ಸರ್. ಬೇಡ ಚಪಾತಿ ಅಂತ ಒಂದೇಟ್ ಎಣ್ಣೆ ಚೆಲ್ಲಿಲ್ಲ, ಒಂದೇಟ್ ಹೊಲ್ಸ್ ಮಾಡಿಲ್ಲ, ಏನ್ ಮಾಡಿಲ್ಲ. ಒಬ್ಬೊಬ್ರು ಚಪಾತಿ ಮಾಡಕಂತ್ರ ಒಲಿ ಮುಂದ ಬರೇ ಎಣ್ಣೆ ಮಾಡ್ತಾರ. ನಾ ಆತರ ಮಾಡಕ್ ಹೋಗಿಲ್ಲ, ನಂಗೆ ಇಷ್ಟ ಆಗಲ್ಲ.
ಒಗತ್ತಿ ಕೆಲಸ. ನಾನ್ ಮೊದ್ಲಿನ ತರ ಸಿಟ್ಟಿನೇಕಿದ್ನಂದ್ರ ಬಿಡ್ತಿದ್ದಿಲ್ಲ, ಉಡಾಸ್ಬಿಡ್ತಿದ್ದೆ. ನಾವ್ ಒಬ್ಬೇಕೆ ಯಾರು ಬೇಡ, ನಾ ಒಬ್ಬೇಕೆ ಉಡಾಸ್ಬಿಡ್ತಿದ್ದೆ. ಮೊದ್ಲಿನ ತರ ಸಿಟ್ಟು ಇಲ್ಲ, ಈಗ ಎಲ್ಲ ಕೈಲೇ ಮಾಡಕ್ಕಾಗ್ಲಾರ್ದಾರ ಬಾಯಿಲಾರ ಆರ್ತಿರ್ಬೇಕಂತ ಇಂತ ಮಾಡ್ಕೊಂಡ ಹೌದ್ ಮತ್ತ ಬಿಟ್ರು ಕೈಲೇ ಏನೇನೋ ಮಾಡಲ್ರಿ ಅಂತ ಮಾತಾಡೋರು ಚಾನ್ಸೇ ಇಲ್ಲ. ಮಾಡಿ ನೋಡ್ರಿ ಎಷ್ಟ್ ಚಂದ ಮಾಡಿ ಗೊತ್ತೇನ್ರಿ ಫ್ರೆಂಡ್ಸ್, ಚಪಾತಿ ತುಟ್ಟಿಲೆ ತಿನ್ನಂಗ್ ಚಪಾತಿ ಆಗ ನೋಡ್ರಿ. ನಮ್ ಹುಡುಗರಿಗೆ ಕಡ್ಲಿ ಪಲ್ಲೆ ಫೇವ್ರೇಟ್. ಕಟ್ಗಿ ಒಲಿ ಮ್ಯಾಗ ಹಾತಾನಿ ದಾಕು ಹಿಂದಕ್ಕ ಸರಿ ಒಂದು ಕೈಲೇ ತೋರಿಸಿಲ್ರ ನಿಮ್ಗ. ಚಪಾತಿ ಮೆತ್ತಗಾಗ್ಯಾವ, ಹಿಟ್ಟನು ಚಲೋ ಐತ್ರಿ, ಜಿಗಿ ಐತಿ. ಒಂದೊಂದು ಹಿಟ್ಟಿನ ಮ್ಯಾಗು ಹೋಗಿರ್ತಾವ ನೋಡ್ರಿ. ಕಟ್ಗಿ ಒಲಿ ಮ್ಯಾಗಿ ಚಪಾತಿ ಒಂದ್ ಫೋಟೋ ತೆಗೆದ್ ಬಿಡವ. ನಾನು ಕಟ್ಗೆ ಒಲಿ ಮ್ಯಾಗ ಮಾಡಕ್ ಬಾಳ ಜೀವ ಆಗ್ಬಿಟ್ಟಿನ್ರಿ. ಯಾಕೋ ಗೊತ್ತಿಲ್ಲ ನನಗೆ, ಇತ್ತೀಚೆಗೆ ಒಂಥರ ಹಳೆ ಕಾಲದ್ದೆಲ್ಲ ನನಗ್ ಮಾಡಕ್ ಖುಷಿ ಆಗ್ಬಿಡುತ್ತ. तिथं कुठं आहे असलं ಸ್ವಲ್ಪ ನಮ್ಮ ಯಜಮಾನ್ರು ನನಗೆ ಸಪೋರ್ಟ್ ಕೊಟ್ರು, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೊಟ್ರು ಸಾಕು. ನನ್ಗ ಏನಾದ್ರಲ್ಲಿ ಹೋಟೆಲ್ ಟೈಪ್ ಹಳೆ ಕಾಲದ ತರ ರೊಟ್ಟಿ ಪುಣೆದಾಗ 30 ರೂಪಾಯಿ ಕೊಟ್ರಿ, ಇಷ್ಟಿಷ್ಟೇ 2 ರೊಟ್ಟಿ ಒಂದಿಷ್ಟ ಪಲ್ಯ ಅಂತ. 30-60 ನನಗೂ ಅಷ್ಟು ಕನ್ಫರ್ಮ್ ಇಲ್ಲ, ಆ ತರ ಐತಿ. ಅಡಿಗೆ ಒಳಗ ನಾವು ಒಬ್ರಿಗೆ ಒಂದ್ ತುತ್ತು ಅನ್ನ ಮಾಡಿ ಒಂದ್ ಪುಣ್ಯದ ಕೆಲಸ ಮಾಡ್ತೇವಪ್ಪ ಅಂದ್ರ ಅದ್ರೊಳಗ ಮುಸ್ರಿ ಒಳಗ ಲಕ್ಷ್ಮಿ ಯಾವಾಗಲೂ ಇರ್ತಾಳ್ರಿ. ನನಗೇನು ಆ ಕೆಲಸ ಈ ಕೆಲಸ ಕಮ್ಮಿ ಹೆಚ್ಚು ನನಗೆ ಆತರ ಏನಿಲ್ಲ. ಬಟ್ ನಮ್ಮ ಯಜಮಾನ್ ಒಂಚೂರು ಸಪೋರ್ಟ್ ಕೊಟ್ರು ಅಂದ್ರೆ ಎಲ್ಲರ ಒಂದ್ ಜಾಗ ಈಗ ನೋಡಿ ಒಂದು ಟ್ರೆಡಿಷನಲ್ ಹೋಟೆಲ್ ಹಾಕ್ಬೇಕಂತ ಅನ್ಕೊಂಡಿನಿ ಫ್ಯೂಚರ್ದಾಗ. ಈ ಸದ್ಯಕ್ಕಲ್ಲ, ನನ್ನ ಮಗ ನಿನ್ನ ಸ್ವಲ್ಪ ದೊಡ್ಡವ ಅಲ್ಲಿ, ಅವಾಗ ನಮ್ಮ ಯಜಮಾನ್ರು ನನಗೆ ಸಪೋರ್ಟ್ ಕೊಡ್ಲಿಕ್ಕಂದ್ರು ನನ್ನ ಮಕ್ಳು ನಂಗೆ ಸಪೋರ್ಟ್ ಕೊಡ್ತಾರ ಅನ್ನೋದು ಧೈರ್ಯ ನನಗೆ ಕಾನ್ಫಿಡೆಂಟ್ ಭಾಳ ಐತಿ. ಸೊ ಸಾಕಷ್ಟು ಐಡಿಯಾ ಅದಾವ. ಈ ಸದ್ಯಕ್ಕ ಮಕ್ಕಳ ಕಡೆ ಜಾಸ್ತಿ ಲಕ್ಷ್ಯ ಕೊಟ್ಟು ನನ್ನ ಕಡೆಯಿಂದ ಎಷ್ಟು ನಿಗತ್ ಅಷ್ಟು ಮಾಡ್ತೀನಿ, ಆರೋಗ್ಯನೂ ಕೂಡ ನೋಡ್ಕೊತೀನಿ ಅಷ್ಟೇ. ಆಯ್ತು ನೋಡ್ರಿ, ಗಂಜಿ ಎತ್ತಿಡ್ಬೇಕು, ಇಷ್ಟು ಕೈ ತಕೊಂತೀನಿ, ಮೊದಲ ಹೊರಗೆ ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಬರಕತ್ತಿದ್ದಿ ನೋಡ್ರಿ ಫ್ರೆಂಡ್ಸ್, ಫುಲ್ ಔಟ್ಫಿಟ್ ಈ ತರ ಐತಿ ನೋಡ್ರಿ. ನಮ್ಮ ಸರನ್ ಮೊಬೈಲ್ದಾಗ ಆಗಲೇ ವಿಡಿಯೋ ಮಾಡಿದ್ವಿ. ಸೊ ಇದನ್ನ ಪ್ರಮೋಷನ್ಗೋಸ್ಕರ ನಾವು ಪ್ರಮೋಷನ್ ವಿತ್ ಪರ್ಸನಲ್ ಅಲ್ಲ, ಎರಡೂ ರೀತಿಯಾಗಿ ನಾನು ಇದನ್ನ ಹಾಕೊಂಡು ನನಗೆ ಖುಷಿ ಆಗುತ್ತೆ. ಈ ಬೇಸಿಗೆ ಕಂಫರ್ಟಬಲ್ ಅನಿಸ್ತೈತಿ. ನಾನು ಸ್ವಲ್ಪ ದಪ್ಪದೇನ್ರಿ, ನೈಟೇದೆಲ್ಲ ಹಾಕೊಳಕತ್ತೀನಿ, ಎಲ್ಲ ತೊಡಿಕೊಲ್ಲಂಗೆ ಆಗ್ಬಿಡ್ತಾವು, ಬೆವತ್ತು ನಡೆಯಕ್ಕಾಗಂಗಿಲ್ಲ, ಏನಾಗಲ್ಲ, ತ್ರಾಸ್ ಭಾಳ ಆದಂಗೆ ಆಗ್ತೈತಿ. ದಪ್ಪ ಇದ್ದರಿಗೆ ಕೂಡ್ದೊಡಿ ಅಂತಾರಲ್ಲ ಆ ಥರ ಇದ್ದರಿಗೆ ಭಾಳ. ನಮ್ಮ ಮನ್ಯಾಗ ನಮ್ಮ ಯಜಮಾನ್ರಿಗೆ ನಾನು ಬಟ್ಟೆ ಯಾವುದೇ ಥರ ಫ್ಯಾಷನಬಲ್ ಹಾಕೊಳ್ಳಿ, ಯಾವುದೇ ಥರ ಹೇರ್ ಸ್ಟೈಲ್ ಮಾಡಲಿ, ಅವ್ರಿಗೆ ಅದ್ರದ್ದು ಯಾವುದೂ ಅಬ್ಜೆಕ್ಷನ್ನೇ ಇಲ್ಲ. ಮದುವೆ ಆದಾಗಿಂದಾನು ಇಲ್ಲಿವರೆಗೂ ಅಷ್ಟೇ. ಬಟ್ ಥರ್ಡ್ ಪರ್ಸನ್ ಅನ್ನೋರು ಫ್ಯಾಮಿಲಿ ಒಳಗೆ ಇರ್ತಾರಲ್ಲ, ಅವರಿಂದ ನನಗೆ ಒಂದಷ್ಟು ಬಟ್ಟೆ ವಿಷಯದ ಬಗ್ಗೆ ಸಾಕಷ್ಟು ಕಂಟ್ರೋಲ್ದಾಗ ಇದು ಮಾಡಿದ್ರು. ನನ್ನನ್ನು ಯಾರು ಕಂಟ್ರೋಲ್ ಮಾಡಿದ್ರಲ್ಲ, ಅವ್ರ ಮನೆ ಹೆಣ್ಮಕ್ಳನ್ನ ಇವತ್ತು ಅವ್ರಿಗೆ ಕಂಟ್ರೋಲ್ ಮಾಡೋದಾಗಲ್ಲಾಗೈತಿ. ಹೆಂಗೆ ಬೇಕು ಹಂಗೆ ಜಿಗಿದಾಡ್ತಾರೆ. ಸೊ ಹಾಗಾಗಿ ನಮಗೆ ಕಂಫರ್ಟಬಲ್ ಆಗೋ ರೀತಿಯಾಗಿ ನಾನು ಹಾಕೊಂಡಿದ್ದೀನಿ. ಇನ್ನೊಬ್ರು ನೋಡೋರು ಅಯ್ಯ ಚಲೋ ಕಾಣ್ತಾ, ಚಲೋ ಕಾಣಂಗಿಲ್ಲ, ಚಲೋ ಕಾಣ್ತದಂದ್ರು ನಾನು ಇದಕ್ಕಿಂತ ಹೆಚ್ಚಿಗೆ ಮಾಡಕ್ ಹೋಗಲ್ಲ. ಚಲೋ ಕಾಣಲ್ಲ ಅಂದ್ರೂ ಕೂಡ ಅವ್ರಿಗೋಸ್ಕರ ನಾನು ಬಿಡಬೇಕು. ನಾನು ಇವಾಗ ಒಂದು ಬಿಸ್ನೆಸ್ ಮಾಡಾಕತ್ತೀನಿ. ನಾನು ಯಾವುದೇ ಅದನ್ನ ನೋಡಿ ಓನ್ ಮಾಡಿ ಅದು ಕರೆಕ್ಟಾಗಿ ನೀಟಾಗಿ ಐತಪ್ಪ ಚಲೋ ಬರ್ತದಂತ ಅಂದಾದ್ಮೇಲೆ ನಾನು ಇನ್ನೊಬ್ರಿಗೆ ಸೇಲ್ ಮಾಡಕ್ಕೆ ನನಗೂ ಕೂಡ ಇದು ಅಂತ ಅನ್ಸ್ತದ. ಮಾಮೂಲಿ ತಾಳೆ ಸರನು ಕೂಡ ಅಷ್ಟೇ ಎಲ್ಲ ಚಲೋ ಬಂದು ಎಲ್ಲರಿಗೂ ಮಾಡಿದೆ. ಬಟ್ ಈಗ ಸಿಗಲ್ಲಾಗ್ಯಾವ. ಅಡ್ವಾನ್ಸ್ ಪೇ ಮಾಡೀನಿ, ಬಟ್ ಆದರೂ ಕೂಡ ಇನ್ನೂ ಅವೈಲೇಬಲ್ ಇರಲ್ಲ, ಸಿಗಲ್ಲಾಗ್ಯಾವ. ತಾಳೆ ಸರ ನೀವು ನೋಡಿರಿ, ಇಲ್ಲೇ ಅಮೌಂಟ್ ಹಾಕಿನೇ ಅಡ್ವಾನ್ಸ್, ಬಟ್ ಅವು ಬರ್ತಾವೆ, ಬಂದ ತಕ್ಷಣ ಇಲ್ಲೇ ಪೋಸ್ಟಿಗೆ ಹಾಕಕ್ಕೆ ಬರ್ತಂತ ನಾನು ಅದು ಕವರು ಬಬಲ್ಸ್ ಎಲ್ಲನೂ ಕೂಡ ತೊಗೊಂಬಂದೀನಿ. ಬಟ್ ಅವು ಇನ್ನೂ ಸಿಗಲ್ಲಾಗ್ಯಾವ ಫ್ರೆಂಡ್ಸ್. ಯಾಕಂದ್ರೆ ಭಾಳ ಬಂಗಾರ ತುಟ್ಟಾಗಿದ್ರಿಂದ ತುಂಬ ಅಂದರೆ ತುಂಬ ಜನರಿಗೆ ತೊಗೊಳೋದು ಇರ್ತೈತಲ್ಲ, ನಮ್ಗಿನ್ನ 100-200 ಈ ಥರ ಎಲ್ಲ. ಸೊ ಹಾಗಾಗಿ मम्मी ತೆಗಿಯಾಕ ಕೊಡ್ತಾ ಹೋಗ್ತೀನಿ ಗೆ ಹ್ಯಾಂಡ್ಮೇಡ್ ಇರೋದ್ರಿಂದ ಸ್ವಲ್ಪ ಸಿಗೋದು ಲೇಟ್ ಆಗಕತ್ತೈತಿ. ನೋಡೋಣ, ಊರಿಗೆ ಹೋಗೋದ್ರಾಗ ಮಾಡ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡೀನಿ. ಬಂದು ಅಂದ್ರೆ ಅಲ್ಲಿ ಹೋದ್ಮ್ಯಾಗ ಇದು ಮಾಡ್ತೀನಿ. ತುಂಬ ಜನ ಬೇಡಿಕೆ ಐತಿ, ತೊಗೊಂಡಾರೆ ಒಳ್ಳೆ ಮಳೆ ತೊಗೊಳಕತ್ತೀರಿ, ಭಾಳ ಖುಷಿ ಅಂತ ಅನ್ಸಕತ್ತೈತಿ. ಇದನ್ನು ಕೂಡ ಅಷ್ಟೇ, ನಾ ಇಷ್ಟು ದಪ್ಪದಿನಿ, ಸ್ಟ್ರೆಚಬಲ್ ಐತಿದು ಪ್ಯಾಂಟ್. ಮತ್ತು ಸೃಷ್ಟಿ ಒಂದು 2-3 ಸರಿ ಹಾಕೊಂಡಿದ್ದಿಲ್ರಿ, ಜಾಸ್ತಿ ಅದ್ರೊಳಗೆ ಇದು ಮಾಡಕ್ಕೆ ಹೋಗಿಲ್ಲ, ಅವಾಯ್ಡ್ ಮಾಡ್ಬೇಕಿನ್ನ. ಪಾಕೆಟ್ ಬರ್ತೈತಿ ಈ ಥರ ನೋಡಿ, ಈ ಥರ ಪಾಕೆಟ್ ಬರ್ತೈತಿ, ಕಲರ್ಫುಲ್ ಆಗಿ ಕಾಣಿಸ್ತೈತಿ. ಮತ್ತು ಆಮೇಲೆ ಟಿ ಶರ್ಟ ಇದಕ್ಕೆ ಲೈಟ್ ಆ್ಯಂಡ್ ಇದು ಇರ್ಲಂತೆ ತೊಗೊಂಡಿನಿ. ಹೈಫೈ ಅಂತ ಅನಿಸ್ತೈತಿ, ರಿಚ್ ಅಂತ ಅನಿಸ್ತೈತಿ. ಸೊ
ನಂತರ ಸ್ವಲ್ಪ ದಪ್ಪ ಇದ್ದರೂ ಕೂಡ ಹಾಕೋಬಹುದು, ಅಡ್ಡಿ ಇಲ್ಲ. ಕೇಳಿ ತೊಗೊಂಡು ಬಂದೀನಿ. 1 ತಿಂಗಳು ಯೂಸ್ ಮಾಡಿರಿ ಮೇಡಮ್ಮ, ಹೆಂಗೆ ಬರ್ತಾವ ಅಂತೇಳಿ ನೀವು ಹೇಳ್ರಿ ಅಂತ ಹೇಳ್ಯಾರ. ಚಲೋ ಬಂದು ಅಂದ್ರೆ ನಾನು ಕೂಡ ನಿಮ್ಗೆ ಕಮ್ಮಿ ರೇಟ್ನೊಳಗೆ ನನಗೆ 50 ಸಿಗಲಿ 100 ಸಿಗಲಿ. ತುಂಬ ಜನ ಹುಡುಕ್ಯಾಡ್ತಿರ್ತೀರಿ, ನಾನು ಎಷ್ಟು ಅಂಗಡಿ ಹುಡುಕ್ಯಾಡೀನಿ, ನನಗೆ ಇದು ಆಗಲ್ಲಾಗೈತಿ. ಸೊ ಹಾಗಾಗಿ ಹಾಕೊಂಡು ನೋಡಿ ಹೆಂಗೆ ಬರ್ತಾವೆ. ಗುಂಜು ಆಗಬಾರ್ದು, ಹಾಕೊಂಡ ಮ್ಯಾಗ ನೀರಾಗ ಹಾಕೋಣ ಹತ್ತಿ ಆಗಬಾರ್ದು. ಈ ಥರ ಎಲ್ಲ ನೋಡಿಕೊಂಡು ಮಾಡ್ತೀನಿ. ಅವ್ರ ಅಂಗಡಿಯಾಗ ಹೇಳ್ಯಾರ, ಗ್ಯಾರಂಟಿ ಹೇಳ್ಯಾರ, ಹತ್ತಿ ಆಗಂಗಿಲ್ರಿ, ಗುಂಜು ಹೇಳಂಗಿಲ್ಲ, ನೀವ ಬ್ಯಾಸ್ರ್ಯಾಗ ಒಕ್ಕಟ್ಬೇಕು. ನಾವು ಕುಂತ ಮ್ಯಾಗ ಸ್ವಲ್ಪ ಸೀಟ್ನ್ಯಾಗ ಅದು ದಪ್ಪಿದ ಪಟಕನ ಹರಿದು ಒಲಿಗೆ ಉಚ್ಚಿ ಬಿಡ್ತಾವು. ಈ ಥರ ಎಲ್ಲ ಆಗಂಗಿಲ್ಲ ಅಂತ ಹೇಳ್ಯಾರ. ನೋಡೋಣ, ನಾನು ಹಾಕೊಂಡು ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನೋಡ್ರಿ, ಆರಾಮಾಗಿ ಗಸಕ್ಕನ್ನು ಕುಂದ್ರಬಹುದು, ಗಸಕ್ಕನ್ನು ಹೇಳ್ಬೋದು. ಸ್ನೇಹಗೂ 2 ತಂದು ಕೊಟ್ಟಿನಿ, ಆಕಿಗೂ ಫುಲ್ ಕಂಫರ್ಟಬಲ್ ಆಗ್ಯಾವ. ಸೊ ಒಂದ ತೊಗೊಂಡು ಬಂದೀನಿ, ಹೆಂಗೆ ಬರ್ತಾ ಹೆಂಗಿಲ್ಲ ಅಂತೇಳಿ. ಮಾಮೂಲಿ ನಂತರ 2 ಇದ್ದು ಅದ್ರ ಮುಂದೆ ಬ್ಲೂ ಕಲರ್ ಸುಶಿ ತೊಗೊಂಡ್ಬಿಟ್ಲಾಗ ನಂಗೆ ಭಾಳ ಇಷ್ಟ ಆಗೈತೆ ನನ್ಕೊಡು ಅಂತೇಳಿ. ಇನ್ನೊಂದು ಮಿಲ್ಟ್ರಿ ಕಲರ್ ಐತಲ್ಲ, ಸೊ ಅದೊಂದು ಇದೊಂದು ಹಾಕೊಳಕತ್ತೀನಿ. ಬಾಬುಗೂ ಇಷ್ಟ ಆತಂದ್ರೆ ಅಕ್ಕಿಗೆ ಕೊಡ್ತೀನಿ ಫ್ರೆಂಡ್ಸ್. ಸಣ್ಣ ಮಕ್ಕಳು ಹಾಕೋತಾರ, ವಯಸ್ಸೈತಿ. ಮದುವೆ ಆದ್ಮ್ಯಾಗ ಒಬ್ಬೊಬ್ರು ಹಾಕಿಸ್ಕೊಡಲ್ಲ, ಒಬ್ಬೊಬ್ರು ಹಾಕಿಸ್ಕೊಡ್ತಾರ. ಸೊ ಆ ದೃಷ್ಟಿಯಿಂದ ಹಾಕೋತೀನಿ ಅಂದ್ರೆ ಹಾಕೊಳಕ ಕೊಟ್ಬಿಡ್ತೀನಿ. ನಾನು ಅಲ್ಲೋದ್ಮೇಲೆ ತೊಗೊತೀನಿ ಫ್ರೆಂಡ್ಸ್. ಹೆಂಗೆ ಕಾಣತ್ತೀನಿ, ನೀವು ಆಗಲ್ಲಕ್ಕ, ಇನ್ನೊಬ್ರಿಗೆ ಕಂಫರ್ಟಬಲ್ ಆಗಂಗ ನೀವು ಬದುಕಬೇಡ್ರಿ. ನಿಮ್ಗೆ ಕಂಫರ್ಟಬಲ್ ಆಗಂಗ ನಿಮ್ಮ ಮನೆಯೊಳಗೆ ಪರ್ಮಿಷನ್ ಇತ್ತು, ನಿಮ್ಗೆ ಹಾಕೋಣ ಆಸೆ ಇದ್ರೂ ಇನ್ನೊಬ್ರಿಗೋಸ್ಕರ ನೀವು ಬಿಡ್ತೀನಂದ್ರೆ ದಯವಿಟ್ಟು ಬಿಡಬೇಡ್ರಿ. ತ್ಯಾಗ ಮಾಡಿ ಉಪಯೋಗ ಇಲ್ಲ, ಎಲ್ಲರದ್ದು ಬದುಕು ಒಂದೈತಿ. ಏನು ಇದ್ದಾಗ ಹಾಕೊಳ್ಳಾರ್ದ ಏನು ಸತ್ತ ಮ್ಯಾಗ ಕುಣ್ಯಾಗ ಹೋಗಿ ಹಾಕೊಳ್ಳೋದಿರ್ತೈತೆ. ಏನೈತೆ ಬಟ್ಟೆ ಹಾಕೊಂಡ್ರಾಗ ಏನು ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ನಮ್ಕಿನ್ನ ದಪ್ಪಿದ್ದವರು ಎಷ್ಟೆಷ್ಟೋ ಹೆಂಗೆಂಗೋ ಫ್ಯಾಷನಬಲ್ ಡ್ರೆಸ್ ಹಾಕೋತಾರ. ಅವ್ರಕಿನ್ನ ನಾವೇನು ಮೈ ತುಂಬ ನೋಡ್ರಿ, ಮೈ ತುಂಬ ಆಗುತ್ತಾ. ಮೈ ಏನು ತರ್ಕೊಂಡು ಅಡ್ಡಾಡಂಗಿಲ್ಲ, ಎಲ್ಲ ಕಂಫರ್ಟಬಲ್ ಆಗಂಗ ಮೈ ತುಂಬ ಬಟ್ಟೆ ಆಗುತ್ತಾ, ಮೈ ತುಂಬ ಅರಿವಿ ಆಗ್ತೈತಿ. ಹೆಣ್ಮಕ್ಳಿಗೆ ಮನ್ಯಾಗ ಇದ್ದು ಯೂಸ್ ಮಾಡೋರಿಗೆ ಬೆಸ್ಟ್ ಅಂತ ಹೇಳೋದು ಇಷ್ಟಪಡ್ತೀನಿ. ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡ್ತೀನಿ. ಚಲೋ ಬಂದು ಅಂದ್ರೆ ನಿಮ್ಮನ್ನು ಕೂಡ ಪ್ಲಸ್ ಸೈಜ್ ಇದ್ದವ್ರಿಗೆ ನಾನು ತರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಗಾಳಿಗೆ ಅವಶ್ಯಕ ಬಂದಿರ್ತೀನಿ. ನಮ್ಮ ತಂಗಿ ಕಡ್ಲಿಕಾಳು ಪಲ್ಯ ಮಾಡ್ಯಾಡ್ರಿ ಫ್ರೆಂಡ್ಸ್. ಆ ಗ್ರೇವಿ ಥರ ಮನಿ ಎಲ್ಲ ಇಷ್ಟು ಘಮ ಅನ್ನಕತ್ತೈತಿ. ಮನ್ನಿ ಸರಿ ಯಾವಾಗ ತಿನ್ಲ ಅನ್ನಂಗೆ ಆಗಿತ್ತು. ಮೆಣಸಿನಕಾಯಿ ಸೋಸ್ ಬರೋದ್ರಾಗ ಮಕ್ಕಳೆಲ್ಲ ಕಲಸ್ ಮಾಡಿದ್ರು. ಸರಿ ಅಪ್ಪಾಜಿ, ಊಟ ಮಾಡಿ ಕಲಸ್ ಮಾಡಿದ್ರು. ಮಿಸ್ ಆಗಿತ್ತು ನೋಡ್ರಿ. ಇವತ್ತು ನಾನು ಮಾಡಿರುವಂಥ ಮೆತ್ತನ ಚಪಾತಿ, ತಂಗಿ ಮಾಡಿರುವಂಥ ಕಡ್ಲಿಕಾಳು ಪಲ್ಯ. ಯಾಕ ಮಿಸ್ ಆದಿದ್ದು ಅಲ್ಲ, ಬರೀ ವಾಸನೆ ಕುಡ್ದ ಹೊಟ್ಟೆ ತುಂಬಿಸ್ಕೊಂಡಿವಿ. ಮೊನ್ನೆ ಒಳಗೆ ತಿನ್ಬೇಕಂದ್ರೆ ಅವತ್ತು ಇದಕ್ಕಿಂತ ಟೇಸ್ಟ್, ಯಾಕಂದ್ರೆ ಅವತ್ತು ನಿಂಬೆ ಹಣ್ಣಿದ್ದು ಒಂದು ನಿಂಬೆ ಹಣ್ಣು ಪೂರ ಹಿಂಡಿದ್ವಿ. ಅದಾವಲ್ಲ ನಿಂಬೆ ಹಣ್ಣು. ಅಯ್ಯೋ ಇದು ತೆಲಗಾಗಿಲ್ಲ, ಅದು ನಿಂಬೆ ಹಣ್ಣು ಅದಾವ ಅನ್ನೋದ. ಅದು ಒಂಥರ ರಂಜಕಾಗನ ಕಲರ್ ಬಂದ್ಬಿಟ್ಟೈತಿ ಮ್ಯಾಗದು. ಸಣ್ಣಗೆ ಹತ್ಯಾಗ ಇಷ್ಟ ಬೊಗಣೆ ಮಾಡಿದ್ದು, ಮಸಾಲೆ ಮಸ್ತ್ ಆಗಿತ್ತು ಅದಕ್ಕೆ. ಇದು ನೋಡಂಬ್ರಿ ಸದ್ಯಕ್ಕೆ ಟೇಸ್ಟ್ ಮಾಡಿ ಹೇಳ್ತೀನಂತ ಮಾಡಿದ್ವಿ. ಊಟದ ರಾತ್ರಿ ಮಸ್ತಾಗಿ ಈಗ ನಾಳೆ ಪಡ್ಡಿಗೆ ಅಕ್ಕಿ ಮಿಕ್ಸಿ ಮಾಡಿದೆ. ಮಿಕ್ಸ್ ಮಾಡಿ ಉಪ್ಪು ಸೋಡಾ ಪುಡಿ ನಾನು ಯಾವಾಗಲೂ ರಾತ್ರಿನೇ ಹಾಕಿಡೋದು. ಸೋಡಾ ಪುಡಿ ಆಯ್ತು ನೋಡ್ರಿ. ಎಲ್ಲ ಕಲಸಿಟ್ನಿ ಅಂದ್ರೆ ಬೆಳಿಗ್ಗೆ ಎದ್ದು ಬಿಸಿ ಪಡ್ಡು ಮಾಡೋದು. ಚಲೋತ್ನಾಗ ಮಿಕ್ಸ್ ಆಗ್ಬೇಕ್ರಿ ಎಲ್ಲ. ಗ್ಯಾಸ್ಗೆ ಈಗ ಆಲ್ಮೋಸ್ಟ್ ಹುಬ್ಬುತ್ತ. ಇಟ್ಟು ಹುಬ್ಬಿಲ್ಲ ಅಂದ್ರೂ ಪಡ್ಡು ಮೆತ್ತಗಾಗ್ತಾವ. ಅದೇನೋ ಗೊತ್ತಿಲ್ಲ ನನ್ನ ಕೈಯಾಗ. ಬಟ್ ಇಡ್ಲಿ ಯಾಕೋ ಅಷ್ಟು ಇದು ಅನ್ಸಲ್ಲ. ದೋಸೆ ಅಂತೂ ಮಸ್ತ್ ಮಾಡ್ತೀನಿ. ಉತ್ತಪ್ಪ, ಉಳ್ಳಾಗಡ್ಡಿ ದೋಸೆ, ಹೆಸರು ಕಾಳು ನೆನ್ನಿಟ್ಟು ಅದ್ರ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಅದ್ರೊಳಗಂತೂ ಮಸ್ತ್. ಬಟ್ ಇಡ್ಲಿನೂ ಬರಲ್ಲ ಅಂತ ನಾನೇ ಜಾಸ್ತಿ ಇದು ಮಾಡ್ಕೊಳಕತ್ತೀನಿ. ಅದನ್ನು ಒಂದ್ಸರಿ ಟ್ರೈ ಮಾಡ್ತೀನಿ. ಇಷ್ಟೇ ಕೂಡ
ಈ ಬ್ಲಾಗನ್ನು ನಾನು ಈಗ ಏನು ಮಾಡ್ತೀನಿ, ಸಿಗೋಣ ಇದೇ ಥರದ ನೆಕ್ಸ್ಟ್ ಇನ್ನೊಂದು ಬ್ಲಾಗದೊಂದಿಗೆ. ಮಾರ್ನಿಂಗ ನಾನು ನಿಮ್ಮ ಜೊತೆಗೆ ಹೊಸ ಬ್ಲಾಗದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.